जय श्री राम। जय हनुमान ज्ञान गुण सागर, जय कपीशति हुलोक उजागर, रामधूत अतुलित बलधाम, अंजनी पुत्र पवन सुत नाम ಎಂಬ ತುಳಸಿದಾಸರ ಹನುಮಾನ್ ಚಾಲೀಸ್ನ ಆಜಾನುಭವ ಶ್ರೀ ರಾಮ ಭಕ್ತನ ಹನುಮಂತನ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಸಪೋರ್ಟ್ ಮಾಡಿ. ಅಂಜನಾದ್ರಿ ಪರ್ವತದ ಹತ್ತತ್ರ ಹೋಗ್ತಿದ್ದ ಹಾಗೆ ನಮಗೆ ಈ ಥರ ಒಂದು ಸುಂದರವಾದ ನೋಟ ಕಣ್ಣಿಗೆ ಬೀಳುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಯಾರೆಲ್ಲ ಈ ಪ್ಲೇಸ್ಗೆ ಬಂದಿಲ್ಲ ದಯವಿಟ್ಟು ಒಂದಿನ ಬಿಡು ಮಾಡಿಕೊಂಡು ಬಂದು ಹೋಗಿ, ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಪ್ಲೇಸ್. ನಾನು ಮೊದಲೆಲ್ಲ ನನ್ನ ಫ್ರೆಂಡ್ಸ್ ಕರೆದಿದ್ರು, ನನ್ನ ಕಸಿನ್ ಒಬ್ಳು ಕರೆದಿದ್ರು ತುಂಬ ಚೆನ್ನಾಗಿದೆ ಅಂತ. ಸೊ ಅವಾಗ ನನಗನ್ಸಿದ್ದು ಹೀಗೆ ಏನಿರುತ್ತೆ ಅಂತ ಏನಿರುತ್ತೆ, ಬೆಟ್ಟ ಗುಡ್ಡ ಬಿಟ್ಟರೆ ಗಿಡ ಮರಗಳು, ಈ ಥರ ಬಿಸಿಲಲ್ಲಿ ಯಾರು ಹೋಗ್ತಾರೆ ಅಂತ ನಾನು ಈ ಥರ ಅಂದ್ಕೊಂಡು ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ಇವತ್ತು ಬಂದಾಗ ನನಗೆ ಈ ಥರ ಒಂದು ವೈಬ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ಖುಷಿ ಆಯಿತು ಆ್ಯಂಡ್ ಅಷ್ಟೊಂದು ಇಷ್ಟ ಆಯಿತು ನನಗೆ. ಯಾರೆಲ್ಲ ಇಲ್ಲಿಗೆ ಬರೋ ಪ್ಲ್ಯಾನಲ್ಲಿ ಇದ್ದೀರಾ, ನಂದೊಂದು ಸಲಹೆ, ಆದಷ್ಟು ನೀವು ಸಂಜೆ ಟೈಮಲ್ಲಿ ಬನ್ನಿ, ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಫೈನಲಿ ಅಂಜನಾದ್ರಿ ಬೆಟ್ಟನ ನಾವು ರೀಚ್ ಆದ್ವಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಒಳಗಡೆ ಎಂಟ್ರಿ ಕೊಡೋಣ ಬನ್ನಿ. ನೋಡಿ ಸ್ಟಾರ್ಟಿಂಗಲ್ಲೇ ಫೋಟೋಶೂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹೋಗ್ತಾ ಬರ್ತಾ ಇರೋ ಜನಗಳ ಬಾಯಲ್ಲಿ ಆ ಒಂದು ಕೂಗು ಕೇಳಿಸುತ್ತೆ ನೋಡಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತ. ಓ ಮೈ ಗಾಡ್, ಅದು ಕೇಳೋಕ್ಕೆ ಒಂಥರ ಕಿವಿಗೆ ಇಂಪಾಗಿರುತ್ತೆ ಅಲ್ವಾ. ಈ ಸ್ಟೆಪ್ಸ್ ಎಷ್ಟಿದೆ ಅಂತ ಪ್ರಾಪರಾಗಿ ಇಷ್ಟೇ ಇದೆ ಅಂತ ನಾನು ಎಣಿಸಿಲ್ಲ, ಬಟ್ ಅರೌಂಡ್ ಒಂದು 700 ಸ್ಟೆಪ್ಸ್ ಇರಬಹುದು ಅನ್ಕೋತೀನಿ. ಅಲ್ಲಿ ಬರೆದಿರ್ತಾರೆ, ಬಟ್ ನಾನು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ಟೆಪ್ಸ್ ಹತ್ತಿ ಸುಸ್ತಾದವ್ರಿಗೆ ರೆಸ್ಟ್ ಮಾಡೋಕ್ಕೆ ಈ ಥರ ಟೇಬಲ್ಸು ಹಾಕಿದ್ದಾರೆ. ಸೊ ಇಲ್ಲಿಂದ ನಮಗೆ ವ್ಯೂ ಈ ಥರ ಕಾಣಿಸುತ್ತೆ. ಸಖತ್ತಾಗಿದೆ ಅಲ್ವಾ ಗೈಸ್. ಹನುಮಂತ ಜನಿಸಿರ್ತಕ್ಕಂಥ ಈ ಅಂಜನಾದ್ರಿ ಪರ್ವತ ಒಂದು ಪವನ ಭೂಮಿ ಅಂತಲೇ ಹೇಳ್ಬೋದು. ಇದು ಬರೀ ಊರಲ್ಲ, ಪ್ರವಾಸಿಗಳಿಗೆ ಎಷ್ಟು ನೋಡಿದರೂ ಮುಗಿಯದೇ ಇರುವಂಥ ಒಂದು ವಿಸ್ಮಯಗಳನ್ನು ತನ್ನ ಒಡಲಲ್ಲೇ ಇಟ್ಕೊಂಡಿರುವಂಥ ಒಂದು ವಿಸ್ಮಯ ತಾಣ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಗತಕಾಲದ ವೈಭವಗಳನ್ನು ಹಾಗೂ ಹಲವು ನಂಬಿಕೆಗಳ ಪೌರಾಣಿಕ ಘಟನೆಗಳನ್ನು, ಹಾಗೆ ಆಧ್ಯಾತ್ಮದ ಹುಡುಕಾಟದಲ್ಲಿರೋರ ಶಾಂತಿಯ ತೋಟ ಅಂತಲೂ ಕರೀತಾರೆ ಈ ಒಂದು ಅಂಜನಾದ್ರಿ ಪರ್ವತಕ್ಕೆ. ಹಾಗೆ ಪ್ರಾಕೃತಿಕ ಸಿರಿವಂತಿಕೆಯ ತವರು ಈ ಅಂಜನಾದ್ರಿ ಪರ್ವತ ಆಗಿದೆ. ನೋಡಿ ಸ್ಟೆಪ್ಸ್ ಹತ್ತಿ ಬಂದರೂ ಸುಸ್ತಾಗಿದ್ರು ಆ ಮುಖದಲ್ಲಿರೋ ನಗು ಮಾತ್ರ ಯಾರ ಮುಖದಲ್ಲೂ ಕಡಿಮೆ ಆಗಿಲ್ಲ ಗೈಸ್. ನಾನು ಸುಮ್ಮನೆ ಮುಂದೆ ಮುಂದೆ ಹೋಗಿ ಈ ಥರ ಕ್ಯಾಮ್ರಾ ಇಟ್ಕೊಂಡು ಅವ್ರನ್ನ ಕ್ಯಾಪ್ಚರ್ ಮಾಡ್ತಾನೇ ಇದ್ದೆ. ಈ ಥರ ಒಂದು ದೇವಸ್ಥಾನಗಳಿಗೆ ಹೋದಾಗ ನಮಗೆ ಅಲ್ಲಿ ಸಿಗುವಂಥ ವೈಬ್ಸೇ ಬೇರೆ, ಅಲ್ಲಿ ಸಿಗುವಂಥ ಫೀಲೇ ಬೇರೆ. ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನಮಗೆ ದೇವಸ್ಥಾನಗಳಲ್ಲಿ ಹೋದಾಗ. ಬೆಳಕಿಗಾಗಿ ಓಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಇಲ್ಲಿ ನೋಡಿ, ನಮಗೆ ಮೆಟ್ಲು ಹತ್ತದೇ ಕಷ್ಟ ಅಂತಿದ್ವಿ, ಇವ್ರು ನೋಡಿದ್ರೆ ಮೆಟ್ಲು ಪಕ್ಕ ಇರೋ ಗೋಡೆ ಮೇಲೆ ಹತ್ಕೊಂಡು ಬರ್ತಿದ್ದಾನೆ ಒಳ್ಳೆ ಕೋತಿ ಥರ. ಬಟ್ ಅವನ ಎನರ್ಜಿ ನೋಡಿ ಖುಷಿ ಪಡಬೇಕು ನಾವು. ಇಲ್ಲಿ ಸ್ವಲ್ಪ ಕೆಳಗಡೆ ತಲೆ ತಗ್ಗಿಸಿ ಹೋಗಬೇಕು, ಸ್ವಲ್ಪ ಬಗ್ಕೊಂಡು ಹೋಗಬೇಕು, ಬಿಕಾಸ್ ಬಂಡೆ ಈ ಥರ ಇದೆ ಇಲ್ಲಿ.
ಆ್ಯಂಡ್ ನನಗೆ ಮಾತ್ರ ಹೀಗೆ ಅನ್ಸುತ್ತಾ ಅಥವಾ ನಿಮಗೂ ಹೀಗೆ ಅನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಥರ ದೊಡ್ಡ ದೊಡ್ಡ ಬಂಡೆಗಳಿದ್ದಾಗ ನಾವು ಹೋಗಬೇಕಾದ್ರೆ ಅಕಸ್ಮಾತ್ ಚಿಕ್ಕ ಒಂದು ಬಂಡೆನೂ ಮಿಸ್ ಆಗಿ ನಮ್ಮ ತಲೆ ಮೇಲೆ ಬಿಟ್ಬಿಟ್ರೆ ಹೆಂಗಿರುತ್ತೆ? ನನ್ನ ಒಬ್ಳಿಗೆ ಮಾತ್ರ ಈ ಥರ ಯೋಚನೆ ಬರುತ್ತಾ ಅಥವಾ ನಿಮಗೂ ಯಾರಿಗಾದ್ರೂ ಬರುತ್ತಾ ಅಂತ? ಬಟ್ ಸ್ಟಿಲ್ ಹಂಗೆ ಆಗಲ್ಲ ಅಂತ ನನಗೆ ಗೊತ್ತು. ಬಟ್ ಅದೇ ಥರ ಯೋಚನೆ ಸಮ್ಟೈಮ್ಸ್ ನನ್ನ ತಲೆಗೆ ಬರ್ತಾನೆ ಇರುತ್ತೆ. ಬೆಳಕಿಗಾಗಿ ಬದುಕಿನಲ್ಲಿ ಅವಳಿಗಾಗಿ. ಸೊ ನಾವು ಮೇಲ್ಗಡೆ ಬಂದ್ವಿ. ನಾವು ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಿದ್ದು ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಮೇಲ್ಗಡೆ ಈ ಥರ ಇದೆ ಪ್ಲೇಸ್ ಎಲ್ಲ. ಆ್ಯಂಡ್ ಒಳಗಡೆ ಇಲ್ಲಿ ಮೊಬೈಲ್ಸ್ ಎಲ್ಲ ಅಲೋಡ್ ಇಲ್ಲ ಒಳಗಡೆ. ಇಲ್ಲೆಲ್ಲ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಬೋದು, ಬಟ್ ನಾವು ದೇವ್ರನ್ನ ಆ ಥರ ಸೆರೆ ಹಿಡಿಯೋ ಆಗಿಲ್ಲ ಕ್ಯಾಮ್ರಾದಲ್ಲಿ. ಇದು ಹರಕೆ. ನೀವೇನಾದರೂ ಬೇಡ್ಕೊಳ್ಳೋದಿದ್ರೆ ಈ ಥರ ಮುಡಿ ಕಟ್ಬಿಟ್ಟು ಬೇಡ್ಕೋತಾರಂತೆ. ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಆ್ಯಂಡ್ ಬನ್ನಿ ದರ್ಶನ ಮಾಡೋಣ. ರಾಮ ಸೇತುವಿನ ಕಟ್ಟಿರ್ತಕ್ಕಂತಹ ಕಲ್ಲು ನೀರಲ್ಲಿ ತೇಲುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ಸೊ ಅದನ್ನು ತೋರ್ಸೋಕ್ಕಾಗಲಿಲ್ಲ, ಬಟ್ ದೇವ್ರ ದರ್ಶನ ಅಂತೂ ನಿಮಗೆ ತೋರಿಸಿದ್ದು ನನಗೆ ಖುಷಿ ಇದೆ. ಆ್ಯಂಡ್ ನಿಮಗೂ ಖುಷಿ ಆಗಿದ್ದರೆ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮೇಲ್ಗಡೆ ಈ ಥರ ಪ್ಲೇಸ್ ಇದೆ. ವ್ಯೂ ಅಂತೂ ಸಖತ್ತಾಗಿದೆ ಗೈಸ್. ಇಲ್ಲಿ ನೋಡಿ, ಆಲ್ರೆಡಿ ಫೋಟೋಶೂಟ್ ಸ್ಟಾರ್ಟ್ ಆಗಿದೆ. ನನ್ನನ್ನೇನ್ರಿ ನೋಡ್ತೀರಾ? ನನ್ನ ಹಿಂದ್ಗಡೆ ಇರೋ ಪ್ಲೇಸ್ ನೋಡ್ರಿ, ವ್ಯೂ ಸಕ್ಕದಾಗಿದೆ. ಸೊ ಸಂಜೆ ಆಗ್ತಾ ಬಂತು. ಆಲ್ಮೋಸ್ಟ್ ಒಂದು 6:30 ಈ ಥರ ಟೈಮ್ ಆಗಿತ್ತು. ಆ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಆ್ಯಂಡ್ ಅಲ್ಲಿ ವ್ಯೂ ನೀವೇ ನೋಡಿ ಗೊತ್ತಾಗುತ್ತೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಓ ಮೈ ಗಾಡ್. ಜಸ್ಟ್ ನಾನು ಅಲ್ಲಿರೋ ಪ್ಲೇಸ್ ಬಗ್ಗೆ ಹೇಳ್ತಿಲ್ಲ, ಆ ಪ್ಲೇಸ್ ಜೊತೆಗೆ ಆ ವೆದರ್ ಮಿಕ್ಸ್ ಆಗಿರೋದ್ರಿಂದ ನನಗೆ ಈ ಥರ ವೈಬ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಇದೇ ಪ್ಲೇಸ್ನ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಹೋಗ್ತಾ ಇದ್ದೀನಿ, ಆ ಪ್ಲೇಸ್ ಬಂದಂಗೆಲ್ಲ ನನಗೆ ಅಷ್ಟೇ ಖುಷಿ ಆಗ್ತಾ ಇತ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ಗಾಳಿ ಮಾತ್ರ ಸಖತ್ ಗಾಳಿ ಇತ್ತು. ಹಂಗಂತ ಗಾಳಿ ಇದೆ ಅಂತ ನಾವು ಸೆಲ್ಫಿ ತೊಗೊಳಕ್ಕೆ ಬಿಡೋಕ್ಕಾಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಅಂಜನಾದ್ರಿ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳೋದೇ ನಮಗೊಂದು ಹೆಮ್ಮೆಯ ವಿಷಯ. ಇಲ್ಲಿ ಶಕ್ತಿವಂತ
ಶೂರ ಪರಾಕ್ರಮಿ ಆಂಜನೇಯ ಮೊದಲ ಬಾರಿಗೆ ಕಾಲಿಟ್ಟಂಥ ಪವಿತ್ರ ಭೂಮಿ ಇದು. ನಾವು ಇಲ್ಲಿಗೆ ಬರೋದಕ್ಕೂ ಪುಣ್ಯ ಮಾಡಿರಬೇಕು. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಹೊತ್ತು ಇದೇ ಪ್ಲೇಸ್ನ ಸ್ವಲ್ಪ ಟೈಮ್ ಆದಮೇಲೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಬೆಳಕಿರೋ ಟೈಮಲ್ಲೂ ಸಂಜೆ ಟೈಮಲ್ಲೂ ನೋಡೋದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್, ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಎಸ್, ನಾವೆಲ್ಲ ನೋಡಿಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲಾಗ್ತಿದ್ದಂಗೆ ಜೈ ಶ್ರೀರಾಮನ ಕೂಗು ಕೂಡ ಅಷ್ಟೇ ಜೋರಾಯಿತು. ಲೈಟಿಂಗ್ಸ್ ಬೇರೆ ಹಾಕಿರಲಿಲ್ಲ, ಎಲ್ಲರೂ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ವಿ ನಾವು. ಇದು ಎಂಟ್ರಿಲಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ, ಬಟ್ ಹೋಗಬೇಕಾದ್ರೆ ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಬಂದು ನೈಟ್ ಆದಮೇಲೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ತೊಗೊಂಡಿದ್ದು. ಸೊ ಹೊರಗೆ ಬಂದಾದಮೇಲೆ ಈ ಥರ ನಮ್ಗೆ ಏನು ಬೇಕೋ ಅದು ತೊಗೊಳಕ್ಕೆ ಸಿಗುತ್ತೆ. ನಾವು ಇಲ್ಲಿ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. Through the highways till my shadow turns to sun rays, and on we'll go through the wastelands, through the highways, and on we'll go. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. Finding life alone.